ಡೆವಿಲ್ ದರ್ಶನ ರಾಜ್ಯಾದ್ಯಂತ ಶುರುವಾಗಿದೆ. ನಮ್ ಜೊತೆಗೆ ಅವರ ಬ್ರದರ್ ದಿನಕರ್ ತೂಗುದೀಪ್ ಅವರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಸಿನಿಮಾ ನೋಡಿಲ್ಲ ಅಂದಿದ್ರಿ, ಯಾಕೆ ಲೇಟ್ ಮಾಡಿದ್ರಿ ಸರ್? ಇಷ್ಟೊತ್ತು ಯಾಕೆ 6:30ಗೆ ಫ್ಯಾನ್ ಶೋ ಶುರು ಮಾಡಿದ್ರಿ? 6:30ಗೆ ಶುರು ಆಯ್ತು, ಬಟ್ 6:30ಗೆ ಎದ್ದು ಬರೋಷ್ಟು ಆಗಿಲ್ಲ. ನಿನ್ನೆ ನೈಟ್ ನಾನು ಸ್ವಲ್ಪ ಬೇರೆ ಕೆಲಸದ ಮೇಲೆ ಲೇಟ್ ಆಯ್ತು, ಸೊ ಅದಕ್ಕೆ 10:30 ಶೋ ನೋಡೋಣ ಅಂತ 10:30 ಶೋಗೆ ಬಂದಿದ್ದೆ. ಸರ್, ಆ ಒಂದು ಸೆಲೆಬ್ರೇಷನ್ ನಿನ್ನೆಯಿಂದಲೇ ಶುರುವಾಗಿದೆ, ನೋಡ್ಕೊಂಡು ಬಂದಿದ್ದೀರಾ. ಹೆಂಗನ್ಸುತ್ತೆ ಸರ್ ಸೆಲೆಬ್ರಿಟಿಗಳು ದರ್ಶನ್ ಆರಾಧಿಸುವ ರೀತಿ ನೋಡಿದಾಗ? ನೀವ್ ಹೇಳ್ಬೇಕದ್ನ, ಈಗ ನೀವು ಆಸ್ ಅ ಮೀಡಿಯಾ ಪರ್ಸನ್ ಅವ್ರನ್ನ ನೋಡ್ತಾ ಇದ್ದೀರಲ್ವಾ, ಸೊ ನೀವ್ ಹೇಳ್ಬೇಕು ಹೆಂಗ್ ಅವ್ರ ಅದು. ನಿಮಗೆ ಹೆಂಗನ್ಸುತ್ತೆ ಸರ್, ವರ್ಡ್ಸ್ ಇಲ್ಲ. ನಾನು ಅದೇ ಹೇಳೋದಲ್ಲ, ಅವಾಗ್ಲೇ 2 ಸತಿ ಹೇಳಿದೀನಿ. ನಾನು ಅವ್ರು ಮಾಡ್ತಿರೋ ಎಫರ್ಟ್ಗೆ ಸುಮ್ನೆ ನಿಂತ್ಕೊಂಡು ನೋಡ್ಕೊಂಡು ಕೈ ಮುಗಿಬೇಕು ಅಷ್ಟೇ. ಅವ್ರು ಮಾಡ್ತಿರೋದಕ್ಕೆ ಇನ್ನೇನು ಹೇಳಕ್ಕಾಗಲ್ಲ. ಸರ್, ಇವತ್ತೇನಿದ್ರು ನೀವು ನಿಮ್ಮ ಹತ್ರ ಕೇಳ್ಬೇಕಾಗತ್ತೆ, ಇಲ್ಲ ದರ್ಶನ್ ಸರ್ ಇದ್ರೆ ಅವರನ್ನ ಕೇಳ್ಬಹುದಿತ್ತು, ಬಟ್ ಅವರ ಪರವಾಗಿ ನಿಂತು ನೀವು ಮಾತಾಡ್ಬೇಕಾಗತ್ತೆ. ಸೊ ಡೆವಿಲ್ ಸಿನಿಮಾ ನೋಡಿದಂತ ಪ್ರತಿ ವೀಕ್ಷಕ ಏನ್ ಅನ್ಸ್ತಿದೆ? ಒಂದಿಷ್ಟು ರೆಸ್ಪಾನ್ಸ್ ಕಮೆಂಟ್ಸ್ ಎಲ್ಲ ನೀವು ಓದಿರ್ತೀರಾ, ಕೇಳಿರ್ತೀರಾ, ನಿಮಗೆ ಏನ್ ಅನ್ಸುತ್ತೆ ಸರ್ ಎಲ್ಲಾರ ರಿವ್ಯೂಸ್ ಗಳನ್ನ ನೋಡಿದಾಗ? ನಾ ರಿವ್ಯೂಸ್ ಏನು ಯಾವ್ದು ಚೆಕ್ ಮಾಡಿಲ್ಲ, ಬಟ್ ನನ್ ಕ್ಲೋಸ್ ಸರ್ಕಲ್ ಅಂದ್ರೆ ಆನೆಸ್ಟ್ ಆಗಿ ರಿವ್ಯೂ ಹೇಳೋರು ನನಗೆ ಫೋನ್ ಮಾಡಿದ್ರು. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಆಕ್ಚುಲಿ ಸಿನಿಮಾಲಿ 2 ಕ್ಯಾರೆಕ್ಟರ್ ಬೇರೆ ಬೇರೆ ದರ್ಶನ್ ಮಾಡಿದ್ದಾರೆ ಅನ್ಸುತ್ತೆ, ಒಂದೇ ದರ್ಶನ್ 2 ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ಸಲ್ಲ. ಆ ರೇಂಜ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ಇದ್ರು. ಅಂಡ್ ಒಬ್ಬ ಸಿನಿಮಾ ಲವರ್ ಆಗಿ ಒಬ್ಬ ಈ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದನ್ನ ನೋಡೋದೇ ಖುಷಿ. ಸೊ ಅದನ್ನೇ ನಾನು ಎಂಜಾಯ್ ಮಾಡೋಣ ಅಂತಾನೆ ಈ ಥಿಯೇಟರ್ಗೆ ಬಂದಿರೋದು. ಸರ್, 2 ಪಾತ್ರದಲ್ಲಿ ಅಭಿನಯ, ಒಂದು ಡೆವಿಲ್ ಅಂದ್ರೆ ಒಂದು ಕೃಷ್ಣ, ಇನ್ನೊಂದು ಧನುಷ್, ನೆಗೆಟಿವ್ ಅಂಡ್ ಪಾಸಿಟಿವ್. 2 ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಹತ್ರ ಹಿಂದೆ ಯಾವತ್ತಾದ್ರೂ ಡಿಸ್ಕಷನ್ ಮಾಡಿದ್ಯಾ ಅಂತ? ಇಲ್ಲ, ನನ್ಗೆ ಹೇಳೇ ಇರ್ಲಿಲ್ಲ ಡಬಲ್ ರೋಲ್ ಅನ್ನೋದು. ಆಮೇಲಿಂದ ಕೊನೆಯಲ್ಲಿ ಆ ಸಾಂಗ್ ಬಂತಲ್ಲ, ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ. ಆ ಟೈಮಲ್ಲಿ ಏನಿದು ಗೆಟಪ್ ಬೇರೆ ತರ ಇದೆಯಲ್ಲ ಅಂದಾಗ ಅವಾಗ ಹೇಳಿದ್ರು, ಇಲ್ಲ ಸಿನಿಮಾಲಿ 2 ಕ್ಯಾರೆಕ್ಟರ್ ಇದೆ ನಂದು ಅಂತ. ಅವ್ನು ಜಾಸ್ತಿ ಅವ್ನ ಸಿನಿಮಾ ಬಗ್ಗೆನೂ ನಮ್ಮ ಹತ್ರ ಏನು ಹೇಳಲ್ಲ, ಅದ್ ಬರೀ ಡೈರೆಕ್ಟರ್ ಹತ್ರನೇ ಇರುತ್ತೆ ಆ ಡಿಸ್ಕಷನ್ಸ್ ಎಲ್ಲ. ಶೂಟಿಂಗ್ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ಡೈರೆಕ್ಟರ್ ಹಂಚ್ಕೊಂಡ್ರು. ದರ್ಶನ್ ಅವರು ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ ಇಂದಲೇ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಆ ಪೇನ್ ದಿನಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ ಸರ್? ಯಾವತ್ತಾದ್ರೂ ಮನೆಗೆ ಬಂದಾಗ ನೋವು ಅಂತ ಅಂದಿದ್ಯಾ? ಶೂಟಿಂಗ್ ಅಲ್ಲಿ ಫೈಟ್ ಸೀನ್ ಗಳಾಗಿರ್ಬೋದು, ಅದೆಲ್ಲ ತಡ್ಕೊಂಡ ಮೇಲೆ ಮನೆಗೆ ಬಂದ ಮೇಲೆ ಒಂದಿಷ್ಟು ಪೇನ್ ಅನ್ನು ಅನುಭವಿಸಿರ್ತಾರೆ. ಅದ್ರ ಬಗ್ಗೆ ನೀವು ನೋಡಿದೀರಾ ಕಣ್ಣಾರೆ? ಹೌದೌದು, ಅವ್ನು ತುಂಬಾ ಪೇನ್ ಅನುಭವಿಸ್ತಿದ್ದ, ಮೆಡಿಸಿನ್ಸ್ ತಗೋತಿದ್ದ, ಸ್ಟೆರಾಯ್ಡ್ಸ್ ತಗೊಂಡು ರೆಸ್ಟ್ ಮಾಡ್ತಿದ್ದ, ನಿದ್ದೆನೂ ಮಾಡಕ್ ಆಗ್ತಿಲ್ಲ ಅವ್ನಿಗೆ. ಯಾಕಂದ್ರೆ ಬ್ಯಾಕ್ ಪೇನ್ ಅನ್ನೋದು ಫುಲ್ ನಮ್ಮ ಬಾಡಿ ಡಿಪೆಂಡ್ ಆಗಿರೋದೇ ಸ್ಪೈನಲ್ ಕಾರ್ಡ್ ಮೇಲೆ. ಸೊ ಅದೇ ನೋವು ಇದೆ ಅಂದಾಗ ಸೊ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ. ಸ್ಟೆರಾಯ್ಡ್ಸ್ ತಗೊಂಡಾಗ ಒಂದು 15 ಡೇಸ್ ಗೊತ್ತಾಗಲ್ಲ ಅವನಿಗೆ ನೋವು. ಅದಾದ್ಮೇಲೆ ತಿರ್ಗಾ ಅದ್ರ ಪವರ್ ಕಮ್ಮಿ ಆಗ್ತಿದಂಗೆ ನೋವು ಶುರು ಆಗುತ್ತೆ, ತಿರ್ಗಾ ಮೆಡಿಸಿನ್ಸ್ ತಗೋಬೇಕು. ಹಂಗೆ ಈ ಸಿನಿಮಾನ್ ಮುಗ್ಸಕ್ಕೋಸ್ಕರ ಅವೆಲ್ಲ ಮಾಡ್ದ ಅವನು. ಸರ್, ಮೇಡಮ್ ಇವತ್ತು ವಿಜಯಲಕ್ಷ್ಮಿ ಅವ್ರನ್ನ ನೋಡಿದಾಗ ಅವ್ರ ಕಣ್ಣಲ್ಲಿ ಖುಷಿ ಕಾಣ್ತಾ ಇತ್ತು, ಆದ್ರೆ ಎಲ್ಲೊಂದ್ ಕಡೆ ನೋವು ಅವರಲ್ಲಿ ಇದೆ ಅಂತ ಅನಿಸ್ತಾ ಇತ್ತು ಇವತ್ತು ಅವರ ಆಬ್ಸೆನ್ಸ್. ನಿಮ್ ಜೊತೆ ಅಂದ್ರೆ ಈ ಪ್ರಚಾರದಲ್ಲಿ ಅವ್ರಿಗೆ ಯಾವ ತರ ತೊಡಕೊಂಡಿದ್ರು? ಆಬ್ವಿಯಸ್ಲಿ ಅಲ್ಲಮ್ಮ, ಈಗ ಗಂಡ ಆ ಪರಿಸ್ಥಿತಿಲಿ ಇದಾನೆ ಅಂದಾಗ ಯಾವುದೇ ಹೆಂಡತಿ ಆದ್ರೂ ಅವ್ರಿಗೆ ಬೇಜಾರು ಇದ್ದೇ ಇರುತ್ತೆ. ಬಟ್ ಆ ಬೇಜಾರನ್ನು ಅವ್ರು ಮಾಡಿರೋ ಸಿನಿಮಾ ನೋಡಿ ಅವ್ರ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡ್ತಿರೋದು ನೋಡಿದಾಗ ಅದು ಖುಷಿನೂ ಆಗುತ್ತೆ. ಸೊ 2 ಎಮೋಷನ್ಸ್ ಇದೆ ಮನೇಲಿ, ಖುಷಿನೂ ಇದೆ, ಬೇಜಾರು ಇದೆ, 2 ನಡೀತಾ ಇದೆ. ಪೊಲಿಟಿಕಲ್ ಡ್ರಾಮಾ ಡೆವಿಲ್ ಸಿನಿಮಾ. ಸೊ ಪೊಲಿಟಿಕಲ್ ಫೀಲ್ಡ್ ಗೆ ಎಂಟ್ರಿ ಆಗ್ತಾರ ದರ್ಶನ್ ಅವರು? ಗೊತ್ತಿಲ್ಲ, ಅದು ಅವ್ರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡಬೇಕು. ದರ್ಶನ್ ಪಾಲಿಟಿಕ್ಸ್ ಬರ್ಬೇಕು ಅಂತ ಹೇಳಿದ್ರೆ ಬರ್ತಾರೆ, ಅವ್ರು ಬರಬೇಡಿ ಬರೀ ಆಕ್ಟಿಂಗ್ ಮಾಡ್ಕೊಂಡಿದ್ರೆ ಬರೀ ಆಕ್ಟಿಂಗ್ ಮಾಡ್ಕೊಂಡಿರ್ತಾರೆ. ಈಗ ಸೆಲೆಬ್ರಿಟಿಗಳು ಡಿಸೈಡ್ ಮಾಡ್ತಾರೆ, ಬಟ್ ನಿಮ್ಮ ಆಸೆ ಏನಾದ್ರೂ ಇದೆಯಾ? ಅವರು ಅಂದ್ರೆ ರಾಜಕೀಯಕ್ಕೆ ಬರ್ಬೇಕನ್ನೋ ಆಸೆ ಇದೆಯಾ ಒಬ್ಬ ಬ್ರದರ್ ಆಗಿ? ಇಲ್ಲ, ನಾವು ಫ್ಯಾಮಿಲಿ ಫ್ಯೂಚರ್ ಪ್ಲಾನ್ಸ್ ಏನು ಮಾಡಲ್ಲ. ಲೈಫ್ ಹೆಂಗ್ ಬರುತ್ತೆ ಹಂಗ್ ತಗೊಂಡು ಹೋಗೋದು ನಮ್ಮ ಫ್ಯಾಮಿಲಿ ಎಲ್ಲಾರ್ದು ನೇಚರ್. ಈಗ ನಾನು ಅಷ್ಟೇ, ಈಗ ಈ ಸಿನಿಮಾ ಮಾಡ್ತೇನೆ, ನೆಕ್ಸ್ಟ್ ಏನ್ ಸಿನಿಮಾ ಮಾಡ್ತೇನೆ ನಾನು ಅನ್ಕೊಳ್ಳೋದ. ದರ್ಶನ್ ಅಷ್ಟೇ, ಆ ಟೈಮಲ್ಲಿ ಮಾಡ್ತಿರೋ ಸಿನಿಮಾ 1-2 ಸಿನಿಮಾ ಅಷ್ಟೇ ಬ್ಯಾಕಪ್ ಅಲ್ಲಿ ಇಟ್ಕೋತಾನೆ, ಇದಾದ್ಮೇಲೆ ಇದ್ ಮಾಡ್ಬೇಕು ಅಂತ. ಅದ್ ಬಿಟ್ಟು ಇನ್ನೊಂದು 5 ಸಿನಿಮಾ ಏನ್ ಮಾಡ್ಬೇಕು, 10 ಸಿನಿಮಾ ಏನ್ ಮಾಡ್ಬೇಕು, ಲೈಫಲ್ಲಿ ಏನ್ ಮಾಡ್ಬೇಕು, ಅವೆಲ್ಲ ಏನು ಯೋಚನೆ ಮಾಡೋದು. ಸಾರಥಿ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿಯನ್ನ ನೀವು ಎದುರಿಸಿದವರು, ಈಗ ಮತ್ತೆ ಡೆವಿಲ್ ಅಲ್ಲೂ ಅದೇ ಪರಿಸ್ಥಿತಿಯನ್ನ ಎದುರಿಸ್ತಿದ್ದೀರಾ. ಅವತ್ತಿಗೂ ಇವತ್ತಿಗೂ ಸರ್ ಅದೇ ಒಂದು ನೋವು ಫಸ್ಟ್ ಟೈಮ್ ಆದಾಗ ತುಂಬಾ ಆಗುತ್ತೆ, 2ನೇ ಸತಿ ಆದಾಗ ರೂಢಿ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಈಗ. ಸರ್, ರೀಸೆಂಟ್ ಆಗಿ ಯಾವಾಗ ದರ್ಶನ್ ಅವನ ಭೇಟಿ ಆದ, ಈ ಸಿನಿಮಾದ ಬಗ್ಗೆ ಎಸ್ಪೆಷಲಿ ಏನ್ ಹೇಳಿದ್ರು, ಅಥವಾ ಫ್ಯಾನ್ಸ್ ಗಳಿಗೆ ಏನಾದ್ರೂ ಹೇಳಬೇಕು ಅಂತ ನಿಮ್ ಮೂಲಕ ಹೇಳಿ ಕಳಿಸಿದ್ರ ಹೇಗೆ? ಈಗ ಮೊನ್ನೆ ನಮ್ಮ ಅತ್ತಿಗೆ ಒಂದು ಪೋಸ್ಟ್ ಹಾಕಿದ್ರಲ್ಲ, ನೋಡಿರ್ಬೇಕು ನೀವು. ದರ್ಶನ್ ಅವ್ರು ಹೇಳಿರೋದೇನೆ ಅದನ್ನ ಹಾಕಿರೋದು. ಸೊ ಅವ್ರು ಯಾವತ್ತೂ ಅಷ್ಟೇ ಎಲ್ಲಿದ್ರು ಯೋಚನೆ ಮಾಡೋದು ಸಿನಿಮಾ ಮತ್ತೆ ಅವ್ರ ಸೆಲೆಬ್ರಿಟೀಸ್ ಬಗ್ಗೆ ಮಾತ್ರ. ಫ್ಯಾಮಿಲಿ ಬಗ್ಗೆನೂ ಇಲ್ಲ, ತಮ್ಮನ ಬಗ್ಗೆ, ಅಮ್ಮನ ಬಗ್ಗೆ, ಅಕ್ಕನ ಬಗ್ಗೆ, ಹೆಂಡತಿ ಬಗ್ಗೆ, ಮಗನ ಬಗ್ಗೆನೂ ಅವ್ರು ಯೋಚನೆ ಮಾಡೋದು. ಅವ್ರಿಗಿರೋದು ಒಂದೇ ಕನ್ಸರ್ನು, ಸಿನಿಮಾ ಅಂಡ್ ಅವ್ರ ಸೆಲೆಬ್ರಿಟೀಸ್. ಈ ಸಿನಿಮಾ ಮಾಡಿದಂತ ನಿರ್ದೇಶಕನಾಗಿರ್ಬೋದು ಅಥವಾ ಇಡೀ ಚಿತ್ರತಂಡಕ್ಕೆ ಏನ್ ಹೇಳ್ತೀರಾ ಸರ್? ಆಲ್ ದ ಬೆಸ್ಟ್. ಅಂಡ್ ಅವ್ರಿಗೆ ಹೇಳ್ತಾ ಇದ್ದಾನೆ ಪ್ರಕಾಶ್ ಅವ್ರಿಗೆ, ತಲೆ ಕೆಡಿಸ್ಕೋಬೇಡಿ, ದರ್ಶನ್ ಸೆಲೆಬ್ರಿಟೀಸ್ ಇದಾರೆ ನಿಮಗೆ ಸಪೋರ್ಟ್ ಮಾಡಕ್ಕೆ ಅಂತ. ಅದು ನೋಡ್ತಾ ಇದಾರೆ. ಇವನ್ ನೈಟ್ ಪ್ರಕಾಶ್ ಫೋನ್ ಮಾಡಿದ್ರು, ಅವರು ತುಂಬಾ ಖುಷಿಯಾಗಿದ್ದಾರೆ ಅವ್ರ ಸೆಲೆಬ್ರಿಟೀಸ್ ರೆಸ್ಪಾನ್ಸ್ ಇಂದ. ಅಂಡ್ ಬುಕ್ ಮೈ ಶೋ ಆಗ್ತಿರೋ ಬುಕಿಂಗ್ ಎಲ್ಲ ನೋಡಿ ಐ ಥಿಂಕ್ ದರ್ಶನ್ ಕೆರಿಯರ್ ಅಲ್ಲಿ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ದಿಸ್ ಇಸ್ ದ ಬೆಸ್ಟ್ ಅನ್ಸುತ್ತೆ. ಮಗ ವಿನೀಶ್ ಏನಾದ್ರು ಅಂದ್ರೆ ಸರ್? ಅವ್ನು ತುಂಬಾ ಖುಷಿಯಾಗಿರ್ತಾನೆ. ಅವ್ನು ಯಾವಾಗ್ಲೂ ಅಷ್ಟೇ, ಅವ್ನ ಫೀಲ್ ಒಂದೇ, ಮೈ ಫಾದರ್ ಇಸ್ ಅ ಸೂಪರ್ ಸ್ಟಾರ್ ಅನ್ನೋ ತರನೇ ಇರ್ತಾನೆ. ಅಂಡ್ ಅವ್ನು ಅದೇ ತರ ಇದ್ದಾನೆ.
ಸರ್, ಕೊನೆಯದಾಗಿ ಈ ಮೂಲಕ ಇವತ್ತು ಇದ್ದೀರಾ ಅಭಿಮಾನಿಗಳಿಗೆ ಇವತ್ತಿಂದ ಶುರುವಾಗಿದೆ ಒಂದು ಜಾತ್ರೆ, ಇದನ್ನ ಯಾವ ತರ ಮುಂದುವರಿಸಬೇಕು ಅಂತ ಹೇಳಿ? ನಾನೇನ್ ಹೇಳೋದು, ಇದು ಹಿಂದ್ಗಡೆಯಿಂದ ನಾವೇನು ಹೇಳಿಲ್ಲ, ಎಲ್ಲ ಅವರೇ ಮಾಡ್ತಾರೆ, ಅವರೇ ಡಿಸೈಡ್ ಮಾಡಿದ್ದಾರೆ ಏನ್ ಮಾಡ್ಬೇಕು ಈ ಸಿನಿಮಾನ ಅಂತ ಅದ್ ಮಾಡ್ತಾರೆ. ಇದಿಷ್ಟು ದಿನಕರ್ ತೂಗುದೀಪ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.